ನಾವು ಭಾರತದ ವಿರುದ್ಧ ಗೆದ್ದಿದ್ದೇವೆ ಅಂತ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದು ಕದನ ವಿರಾಮ ಉಲ್ಲಂಘನೆ ಮಧ್ಯೆ ಪಾಕ್ ಪ್ರಧಾನಿ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಭಾರತದ ವಿರುದ್ಧ ಗೆದ್ದಿದ್ದೇವೆ ಅನ್ನುವಂತಹ ಉದ್ದಟತನದ ಹೇಳಿಕೆಯನ್ನ ಪಾಕಿಸ್ತಾನದ ಪ್ರಧಾನಿ ಹೇಳಿಕೆಯನ್ನ ನೀಡಿದ್ದು ಕದನ ವಿರಾಮ ಉಲ್ಲಂಘನೆ ಮಧ್ಯೆ ಪಾಕ್ ಪ್ರಧಾನಿ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಸೇನೆ ಶತ್ರುಗಳ ವಾಯುನೆಲೆ ಮತ್ತು ಮದ್ದು ಗುಂಡನ್ನ ನಾಶಪಡಿಸಿದೆ ಅಂತ ಹೇಳಿಕೆಯನ್ನು ನೀಡಿದ್ದು ನಾವು ಭಾರತದ ರಫೇಲ್ ದಾಳಿಯನ್ನ ತಡೆದಿದ್ದೇವೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಮಾತುಕತೆ ಮೂಲಕ ಎಲ್ಲ ಬಗೆಹರಿಸಿಕೊಳ್ಳಲು ಆಶಿಸುತ್ತೇವೆ ಅಂತ ಪುನರುಚ್ಚರಿಸಿದ್ದಾರೆ. ಭಾರತ ಪಾಕ್ ಕದನ ವಿರಾಮ ಒಪ್ಪಂದವನ್ನ ಒಪ್ಪಿಕೊಂಡಿದೆ. ಕದನ ವಿರಾಮ ಒಪ್ಪಿಕೊಂಡ ನಂತರವೇ ಮತ್ತೆ ಈ ರೀತಿಯಾದಂತಹ ಕಿತಾಪತಿಯನ್ನ ಪಾಕಿಸ್ತಾನ ಮಾಡಿದ್ದು ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಕ್ಷಿಪಣಿಗಳನ್ನ ಬಿಡಲಾಗಿತ್ತು. ಸೊ ಇದೆಲ್ಲದರ ಮಧ್ಯೆ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ನಾವು ಭಾರತದ ವಿರುದ್ಧ ಗೆದ್ದಿದ್ದೇವೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಪಾಕ್ ಪ್ರಧಾನಿ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಭಾರತದ ವಿರುದ್ಧ ಗೆದ್ದಿದ್ದೇವೆ. ಶತ್ರುಗಳ ಕ್ಯಾಂಪ್ ಏರ್ಬೇಸ್ಗಳನ್ನ ನೋಡುತ್ತಿದ್ದಂತೆ ಸರ್ವನಾಶ ಮಾಡಿದ್ದೇವೆ. ಅವರ ರಫೇಲ್ ನಮ್ಮ ಸೈನಿಕರ ಕಣ್ಣಿಗೆ ಬಿತ್ತು, ಆದರೆ ದೇವರ ದಯೆಯಿಂದ ದಾಳಿ ತಪ್ಪಿತು. ನಾವು ಶತ್ರುಗಳಿಂದ ನೀಡಬೇಕಾದದ್ದನ್ನ ನೀಡಿದ್ದೇವೆ ಅಂತ ಪಾಕ್ ಪ್ರಧಾನಿ ಭಾರತದ ವಿರುದ್ಧ ಗೆದ್ದಿದ್ದೇವೆ, ಭಾರತಕ್ಕೆ ತಕ್ಕ ಶಾಸ್ತಿ ಮಾಡಿದ್ದೇವೆ ಅಂತ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ಕದನ ವಿರಾಮದ ನಂತರ ಈ ರೀತಿಯಾದಂತಹ ಉಲ್ಲಂಘನೆಯ ನಂತರ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ದು ನಮ್ಮ ಸೈನಿಕರು ಭಾರತೀಯ ಮಿಸೈಲ್ಗಳಿಗೆ ತಕ್ಕ ಉತ್ತರ ನೀಡಿದ್ದಾರೆ ಅಂತ ಉದ್ದಟತನದ ರಿಯಾಕ್ಟ್ ಮಾಡಿದ್ದಾರೆ. ಶತ್ರುಗಳ ಕ್ಯಾಂಪ್ ಮತ್ತು ಏರ್ಬೇಸ್ಗಳನ್ನ ನೋಡುತ್ತಿದ್ದಂತೆ ನಮ್ಮ ಸೇನೆ ಸರ್ವನಾಶ ಮಾಡಿದೆ. ಅವರ ರಫೇಲ್ ನಮ್ಮ ಸೈನಿಕರ ಕಣ್ಣಿಗೆ ಬಿತ್ತು, ಆದರೆ ದೇವರ ದಯೆಯಿಂದ ದಾಳಿ ತಪ್ಪಿತು. ನಾವು ಶತ್ರುಗಳಿಗೆ ನೀಡಬೇಕಾದುದನ್ನ ನೀಡಿದ್ದೇವೆ ಅಂತ ಶೆಹಬಾಜ್ ಶರೀಫ್ ಪಾಕ್ ಪ್ರಧಾನಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಸೈನಿಕರು ಭಾರತೀಯ ಮಿಸೈಲ್ಗಳಿಗೆ ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಭಾರತದ ವಿರುದ್ಧ ಗೆದ್ದಿದ್ದೇವೆ ಅಂತ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್. ಒಟ್ಟಾರೆಯಾಗಿ ಪಾಕ್ ತನ್ನ ನರೇಬುದ್ಧಿಯನ್ನ ತನ್ನ ಕಿತಾಪತಿಯನ್ನ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ಪ್ರೂವ್ ಮಾಡ್ತಾ ಇದ್ದು ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಿದ್ದಲ್ಲದೆ ಈ ರೀತಿಯಾದಂತಹ ಉದ್ದಟತನದ ಹೇಳಿಕೆಯನ್ನ ನೀಡ್ತಿದ್ದಾರೆ.